ಅಯ್ಯೋ ಅಪ್ಪ, ನಾನು ಬರ ಕೇಳಿಲ್ಲಪ್ಪ. ಯಾಕೆ ಬಂದೆ ಇಲ್ಲಿಗೆ? ನನ್ನ ಮನೆ, ನನ್ನ ಮನೆಯವರು, ನನ್ನ ಇಡೀ ಜೀವನನ ಕಳಿಬೇಕಾದ ಜಾಗ ಇದು, ಅದಕ್ಕೆ ಬಂದೆ. ಏನೋ ಸದಾರಮೆ ನಾಟಕ ಆಡ್ತಾ ಇದೀಯಾ? ನಾಟಕ ಅಲ್ಲ, ನಿಜ ಮಾವ. ಏಯ್, ಮಾವಾಗಿ ಬಾ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನೋಡ್ತಾಯಿ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟು ಹೋಗು. ನಿನ್ನ ಮೇಲೆ ನನಗೆ ಗೌರವ ಇದೆ, ಅದನ್ನ ಹಾಳು ಮಾಡ್ಕೋಬೇಡ. ಏ ಚಕ್ರಿ, ಅಪ್ಪ ಕಳಿಸು ಇವ್ರನ್ನ. ಸದಾ ಇಲ್ಲೋಡಿ, ನೀವು ನನ್ನ ಮೇಲಿಟ್ಟಿರೋ ಗೌರವಕ್ಕೆ ಥ್ಯಾಂಕ್ಸ್. ಹಾಗೆ ನಮ್ಮ ಪ್ರೀತಿಗೂ ಗೌರವ ಇಟ್ಟು ನಮ್ಮ ಮದುವೆ ಮಾಡಿಸ್ಕೊಡಿ. ಹಿಂದೆ ಸಮುದ್ರ ಇದೆ, ಅದರಲ್ಲಿ ಮುಳುಗಿ ಸತ್ತೋರ್ಗಿಂತ ನನ್ನ ಕೋಪದಲ್ಲಿ ಮುಳುಗಿ ಸತ್ತವರೇ ಜಾಸ್ತಿ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಕೋಪಕ್ಕೆ ತುತ್ತಾಗಬೇಡ. ಹೊರಟೋಗಿಲ್ಲಿಂದ. ಅಂದ್ಕೊಂಡೆ ಆ ಅಭಿನಂದನ್ ಮನೆಯಲ್ಲಿ ಹುಟ್ಟೋ ಒಂದು ಗರಿಕೆ ಹುಲ್ಲಿಗೂ ಹುಲಿಯಷ್ಟು ಪೊಗರಿರುತ್ತೆ ಅಂತ. ಅದನ್ನ ನೀನು ನಿಜ ಮಾಡಿಬಿಟ್ಟೆ ಸದಾ. ಮರ್ಯಾದನೇ ಇಲ್ಲ ನಿಮ್ಗಳಿಗೆ. ಮದುವೆ ಮದುವೆ ಅಂತ ನನ್ನ ಮನೆ ಬಾಗಿಲಿಗೆ ಬಂದು ಗೋಗೆರಿತಾ ಇದ್ದೀರಾ. ಥೂ. ಏಯ್ ಸಿಂಧು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಕೋಪ ಬರೋದಕ್ಕೆ ಮುಂಚೆ ಇವಳನ್ನ ಇಲ್ಲಿಂದ ಕಳಿಸು. ನೋಡು ಸದಾ, ಈಗ ಏನು ಮಾತಾಡೋ ಸಮಯ ಅಲ್ಲ, ನೀನು ಹೊರಡೋ. ಹೆಣ್ಣು ಮಗು, ಅದರಲ್ಲೂ 3 ಲಕ್ಷ ಸಾಲ ಕೊಟ್ಟಿದ್ಯಾ ಅಂತ ನನ್ನ ಕೋಪನ ತಡ್ಕೊಂಡಿದ್ದೀನಿ. ನೀನು ಇಷ್ಟು ದಿನ ಏನೇನು ತಪ್ಪು ಮಾಡಿದ್ಯಾ ನನಗೆ ಗೊತ್ತಿಲ್ಲ, ಆದರೂ ಕ್ಷಮಿಸ್ತಾ ಇದ್ದೀನಿ. ಹೊರಟೋಗಿಲ್ಲಿಂದ. ಯಾವ ದುಡ್ಡು? ಯಾವ 3 ಲಕ್ಷ? ಅದೆಲ್ಲ ನಾನು ಕೊಟ್ಟಿದ್ದಲ್ಲ, ನಿಮ್ಮ ಮಗನೇ ಸಂಪಾದನೆ ಮಾಡಿದ್ದು. ಅವನು ಚಿತ್ರ ಬಿಡಿಸಿ ಮಾರಿದ ದುಡ್ಡದು. ಅವನು ಚಿತ್ರ ಬಿಡಿಸೋದನ್ನ ನೋಡೇ ನಾನು ಪ್ರೀತಿ ಮಾಡಿದ್ದು. ಅದು ಚಕ್ರಿ ಹಣ. ಚಕ್ರಿ ಚಕ್ರಿ, ಎಂಥ ದೊಡ್ಡ ಕೆಲಸ ಮಾಡ್ಬಿಟ್ಟಿಯಪ್ಪ, ಎಂಥ ದೊಡ್ಡ ಕೆಲಸ ಮಾಡ್ಬಿಟ್ಟೆ. ನೀನು ಚಿತ್ರ ಬರೆದು ಅದರಿಂದ ಬಂದಿದ್ದ ದುಡ್ಡಲ್ಲಿ ತಾರಾ ಮದುವೆ ಮಾಡ್ಬಿಟ್ಟಿಯಾ? ಇಂಥ ದೊಡ್ಡ ಮನಸ್ಸು ಎಲ್ಲಿಂದ ಬಂತಪ್ಪ ನಿನ್ಗೆ? ಎಲ್ಲಿಂದ ಬಂತು ಕಂದ? ಬಂಗಾರ ಕಣೋ ನೀನು, ಬಂಗಾರ ಕಣೋ, ಬಂಗಾರ ಅಲ್ಲ ಅಪರಂಜಿ ಕಣೋ ನೀನು. ಅಮ್ಮ ನೋಡ್ದೇನಮ್ಮ ನಿನ್ ಮೊಮ್ಮಗನ್ನ? ಇಂಥ ಚಿಕ್ಕ ವಯಸ್ಸಲ್ಲಿ ಎಂಥ ದೊಡ್ಡ ಕೆಲಸ ಮಾಡ್ಬಿಟ್ಟಿದ್ದಾನೆ. ನೋಡ್ತಿದ್ದೀನಪ್ಪ, ನೋಡ್ತಿದ್ದೀನಿ. ಹೃದಯದಲ್ಲಿ ದೇವ್ರನ್ನ ಇಟ್ಕೊಂಡ ಹಾಗೆ ನಿನ್ನಿಟ್ಕೊಂಡಿರೋ ಹನುಮಂತನ ತರ ಕಾಣ್ತಿದ್ದಾನೆ. ಚಕ್ರಿ, ಯಾಕೋ ಕಂದ, ಯಾಕೋ ಇದನ್ನೆಲ್ಲ ಮಧ್ಯೆ ಹೇಳಿಲ್ಲ ನೀನು? ಯಾಕೋ? ಅಪ್ಪ, ನೀವೇನಾದರೂ ಅನ್ಕೊಂತೀರಾ ಅಂತ ಸುಮ್ಮನಾದೆ.
ನೀವು ಬೇರೆ ತಾರಕ್ಕನ ಮದುವೆ ಮಾಡೋಕ್ಕಾಗದೆ ಒದ್ದಾಡ್ತಿದ್ರಲ್ಲ, ನನ್ನ ಕೈಯಲ್ಲಿ ನೋಡೋಕ್ಕಾಗಲಿಲ್ಲ. ಸಾಕಪ್ಪ, ಸಾಕು. ಈ ಮನೆ ಮಗನಾಗಿದ್ದಕ್ಕೆ ಸಾರ್ಥಕ ಆಯ್ತು ಕಣೋ, ಸಾರ್ಥಕ ಆಯ್ತಪ್ಪ. ನೋಡಮ್ಮ ಸದಾ, ಮಗನ ಬಗ್ಗೆ ಸತ್ಯ ಹೇಳಿ ಬದುಕೊಂಡಿದ್ಯಾ. ನನಗೆ ಕೋಪ ಬರೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಟು ಹೋಗು. ಅಂದ್ಕೊಂಡೆ ಆ ಅಭಿನಂದನ್ ಮನೆಯಲ್ಲಿ ಅವನ್ನೆರಡಲ್ಲಿ ಬೆಳೆದ ನಿನಗೆ ಇಷ್ಟು ದೊಡ್ಡ ಮನಸ್ಸು ಹೇಗೆ ಬಂತು ಅಂತ. ಸಾಬೀತು ಮಾಡಿಬಿಟ್ಟೆ ಅಮ್ಮ, ಸಾಬೀತು ಮಾಡಿಬಿಟ್ಟೆ. ನಿನ್ನಂಥವ್ರು ಇಲ್ಲಿ ಇರಬಾರ್ದು. ಹೊರಡಮ್ಮ, ದಯವಿಟ್ಟು ಹೊರಡಮ್ಮ. ಚಕ್ರೆ ಅಂದರೆ ನನಗೆ ತುಂಬ ಇಷ್ಟ. ಅವನು ಅಂದರೆ ನನ್ನ ಪ್ರಾಣ. ಅವನು ಬಿಡೋ ಬದಲು ನಾನು ನನ್ನ ಪ್ರಾಣ ಬಿಟ್ಬಿಡ್ತೀನಿ. ಅವನು ಕಂಡ್ರೆ ನನಗೆ ತುಂಬ ಪ್ರೀತಿ. ಪ್ರೀತಿ ಗೀತಿ ಅಂತ ಕಥೆ ಕವನ ಹೇಳಿದ್ರೆ ಅದನ್ನೆಲ್ಲ ಹೋಮಕ್ಕೆ ಹಾಕಿ ಸುಟ್ಟು ಬೂದಿ ಮಾಡಿಬಿಡ್ತೀನಿ. ನನ್ನ ಮಗ ತೆಳ್ಳಗೆ ಬೆಳ್ಳಗಿದ್ದಾನೆ, ಬುದ್ಧಿವಂತ. ಅವನನ್ನ ಪಕ್ಕಕ್ಕೆ ಹಾಕೊಂಡು ಊರೆಲ್ಲ ಓಡಾಡಿದ್ರೆ ಮರ್ಯಾದೆ ಹೆಚ್ಚಾಗುತ್ತಂತ ಭ್ರಮೇನಾ? ಆಹಾ, ಏನೂ ಗೊತ್ತಾಗಲ್ಲ ಸೀನಪ್ಪನ್ಗೆ. ಏನೋ ಒಂದು ಹೇಳಿ ಮಂಕಬೂದಿ ಎರಚಿ 23 ವರ್ಷ ಸಾಕಿನ ಮಗನ ಎಗ್ಗಿಸ್ಕೊಂಡು ಹೋಗೋ ಪ್ಲಾನಾ? ಲೇ ಚಕ್ರಿ, ಕಳಿಸು ಇವಳನ್ನ ಇಲ್ಲಿಂದ. ಅಷ್ಟೇ ಅಲ್ಲ, ಇನ್ನು ಯಾವತ್ತೂ ಇವಳು ನಿನ್ನನ್ನು ಭೇಟಿಯಾಗಬಾರ್ದು. ಅದನ್ನೆಲ್ಲ ಸರಿಯಾಗಿ ಹೇಳಿ ಕಳಿಸು. ಏನ್ ಹಾಗೆ ನಿಂತಿದ್ಯಾ? ನಿನ್ನ ಕಂಡ್ರೆ ಅಸಹ್ಯ, ನಿನ್ನ ಮುಖ ನೋಡೋಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಕಳಿಸು. ಹೇಳ್ತೀಯೋ? ಜಾಡ್ಸಿ ಓದಿಲ್ಲ. ನನ್ನ ಸ್ಥಾನ ಮರಳಿ ಪಡ್ಕೊಳ್ಳೋಕೆ ಮತ್ತೆ ಬರ್ತದೆ ಸೀತೆ. ಮರಳಿ ಬಂದಳು ಸೀತೆ. ಫೆಬ್ರವರಿ 25, ಸೋಮವಾರದಿಂದ ಶನಿವಾರ ಸಾಯಂಕಾಲ 7 ಗಂಟೆ. ಮರಳಿ ಬಂದಳು ಸೀತೆ. ಮಿಸ್ ಮಾಡಬೇಡಿ. ಸೀನಪ್ಪ ಅವರೇ, ರೀ ಸೀನಪ್ಪ ಅವರೇ, ನಮ್ಮ ಮಾವ ನಿಮ್ ವಿಷಯದಲ್ಲಿ ತಪ್ಪು ಮಾಡಿರ್ಬೋದು. ತಂಗಿ ಏನ್ ಮಾಡಿದಾಳೆ ನಿಮ್ಗೆ? ನನ್ನ ಭಾವನ್ಗೆ ಪ್ರಾಣಕ್ಕಿಂತ ಮಾನ ಮುಖ್ಯ, ಸ್ವಾಭಿಮಾನ ಮುಖ್ಯ. ತಂದೆ ಸಂದಲ್ಲಿರೋ ನಿಮ್ಮ ಮಾವ ನಮ್ಮ ಚಕ್ರಿ ಕಾಲನ್ನ ತೊಳೆದು ಆ ನೀರನ್ನ ನೆತ್ತಿ ಮೇಲೆ ಹಾಕೋಬೇಕು. ಸದಾ ಪ್ಲೀಸ್ ಸದಾ, ಮೊದಲಿಂದ ಹೊರಟೋಗು. ಎಷ್ಟು ಸುಲಭ ಹೇಳಿದೆ, ಅದೆಷ್ಟು ಸುಲಭ ಹೇಳ್ದೆ ಅಲ್ಲ ಹೋಗು ಅಂತ. ನನ್ನ ಹಿಂದೆ ಬಿದ್ದವನು ನೀನು, ಸಾಯ್ತೀನಿ ಅಂತ ಹೆದರಿಸ್ತವನು ನೀನು. ಪ್ರೀತ್ಸು ಅಂತ ಪೀಡಿಸ್ತವನು ನೀನು. ನೀನು ಮಾತು ಕೇಳಿ ಎಷ್ಟೆಲ್ಲ ಅನುಭವಿಸ್ತಿದ್ದೀನಿ ಗೊತ್ತೇನೋ ನಾನು. ಮನಸ್ಸಲ್ಲಿ ಬೆಂಕಿ ಇದ್ರು ನನ್ನ ಪ್ರೀತಿ ಅದನ್ನ ಆರಿಸುತ್ತೆ ಅನ್ನೋ ಭ್ರಮೆಲ್ ಕಾಯ್ತಾ ಇದ್ದೀನಿ. ಮಾನಸಿಕವಾಗಿ ದೈಹಿಕವಾಗಿ ನಾನು ಎಷ್ಟು ಚಿತ್ರ ಹಿಂಸೆ ಅನುಭವಿಸಿದ್ದೀನಿ ಅಂತ ಗೊತ್ತಾ ನಿನಗೆ? ನಿನ್ನಿಂದ ನಾನು ಮನಃಶಾಂತಿ ಕಳ್ಕೊಂಡೆ, ನೆಮ್ಮದಿ ಕಳ್ಕೊಂಡೆ, ಮನೆಯವ್ರ ಮುಂದೆ ಅಪರಾಧಿಯಾಗಿ ನಿಂತ್ಕೊಂಡೆ. ಜೀವ ಆಗಿರೋ ನನ್ನ ತಾಯಿನ ಸಾವು ಬದುಕಿನ ಮಧ್ಯೆ ನರಳ ಹಾಗೆ ಮಾಡಿದೆ. ಇದೆಲ್ಲ ನಿಮ್ಮ ಅಪ್ಪನ ಗೊತ್ತಿಲ್ಲ, ನಿನಗ್ ಗೊತ್ತಿಲ್ವೇನೋ? ನಾನು ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವೇನೋ? ನಾನು ಎಷ್ಟು ಕಷ್ಟ ನೋವು ಪಟ್ಟರು ಅದನ್ನ ನಿನ್ನ ಮುಂದೆ ನಾನು ತೋರಿಸ್ಕೊಳ್ಳಿಲ್ಲ. ನೀನ್ ಬರ್ತೀಯ, ನೀನಾಗೆ ಬರ್ತೀಯ ಅಂತ ಕಾಯ್ತಾ ಇದ್ದೆ. ನಿನ್ನ ಮನೆಯವ್ರ ಕಾಲನ್ನ ನಾನು ಹಿಡ್ಕೊಂಡು ಬೇಡ್ಕೊಂತಿದ್ದೀನಿ, ಆದ್ರೂ ನಿನ್ನ ಮನ್ಸು ಕರಗ್ತಿಲ್ವೇನೋ? ನನ್ನ ಜೊತೆಲೇ ಇರ್ತೀನಿ ಅಂತ ಮಾತು ಕೊಟ್ಟೋ ನೀನು, ಆದ್ರೆ ಈಗ ನಿಮ್ಮ ಅಪ್ಪಂಗೆ ಸಪೋರ್ಟ್ ಮಾಡ್ಕೊಂಡು ನನ್ನ ಇಲ್ಲಿಂದ ಹೋಗು ಅಂತ ಹೇಳ್ತಾ ಇದ್ಯಾ. ಹೋಗ್ಬೇಕೇನೋ, ನಾನು ಇಲ್ಲಿಂದ ಹೋಗ್ಬೇಕೇನೋ? ಸರಿ, ನನ್ನ ನೀನು ಕಳಿಸ್ತಿದ್ಯಾ, ಹೋಗ್ತೀನಿ.
ಆದ್ರೆ ನಿನ್ ಪ್ರತಿರೂಪ ನನ್ನ ಹೊಟ್ಟೆಲ್ ಬೆಳಿತಿದ್ಯಲ್ಲ ಅದು ನೀನೋ ಮಾಡ್ತೀಯ. ನನ್ನ ಹೊಟ್ಟೆಲಿರೋ ನಿನ್ ವಂಶದ ಕುಡಿನ ಏನೋ ಮಾಡ್ತೀಯ. ದೂರ ಮಾಡ್ತೀಯ ಮಗುನ, ದೂರ ಮಾಡ್ತೀಯನೋ. ಈ ಮನೆಗೆ ಸೇರಿದ ಮಗುನ ನನಗ್ ಬೇಡ ಅಂತ ಬಿಸಾಕ್ತೇನೋ. ಚಕ್ರಿ, ಇವಳು ಹೇಳ್ತಾ ಇರೋದು ನಿಜ ಏನಪ್ಪ? ಹೇಳು ನನ್ನ ಕಂದ, ಇವಳು ಹೇಳ್ತಾ ಇರೋದು ನಿಜನಾ? ಇದು ಸುಳ್ಳು ಅಂತ ಹೇಳ್ಬಿಡಪ್ಪ, ಸುಳ್ಳು ಅಂತ ಹೇಳ್ಬಿಡು. ನಿನ್ ಕೈ ಮುಗಿತೇನೋ, ನಿನ್ ಕಾಲು ಹಿಡಿಯಪ್ಪ. ಅಪ್ಪ ಸದಾ ಹೇಳಿದ ನಿಜ ಅಪ್ಪ. ಸೀನು, ಏನಾಯ್ತು ಸೀನು? ಮಾತಾಡಿ ಸೀನು. ನಾನಿನ್ನು ಬದುಕಿದ್ದೀನ? ನನ್ನ ಹೃದಯ ಬಡ್ಕೊಳ್ತಾ ಇದೆ. ಭೂಕಂಪ ಆಗಿ ಇಲ್ಲೇ ಸತ್ತೋಗ್ಬಿಡ್ಬೇಕು ಅನಿಸ್ತಾ ಇದೆ. ಇವನ್ ಮಾಡಿದ ಮೋಸ, ಆದ್ರೂ ಈ ಹೃದಯ ಬಡ್ಕೊಳ್ತಾನೆ ಇದೆ. ಎಷ್ಟು ಮೊಂಡತನ ಇದಕ್ಕೆ, ಎಷ್ಟು ಹಠಮಾರಿ ಹೃದಯ ಅಮ್ಮ. ಇದೇ ಹೃದಯದ ಮೇಲೆ ಸಿಂಧು ಇದ್ರ ಮೇಲೆ ತಲೆ ಇಟ್ಕೊಂಡು ಹಾಡು ಹಾಡ್ತಿದ್ದೆ ಇವನಿಗೋಸ್ಕರ. ಎಲ್ಲ ಚಿಂದಿ ಮಾಡಾಗ್ಬಿಟ್ಟ, ಎಲ್ಲ ನಾಶ ಮಾಡ್ಬಿಟ್ಟ, ನಾಶ ಮಾಡ್ಬಿಟ್ಟ ಚಕ್ರಿ. ಯಾಕೋ ಹಿಂಗ್ ಮಾಡ್ಬಿಟ್ಟೆ? ಅಪ್ಪನಿಗೆ ಮೋಸ ಮಾಡ್ಬಿಟ್ಯಾ? ಅಪ್ಪನಿಗೆ ಮೋಸ ಮಾಡ್ಬಿಟ್ಯಾ ನೀನು? ಯಾಕೋ ಇಂಥ ಕೆಲಸ ಮಾಡಿದೆ? ಯಾಕೋ ಹಿಂಗ್ ಮಾಡಿದೆ? ಅಯ್ಯೋ ಸೀನು, ಯಾಕೋ? ಬೇಡ. ಅಯ್ಯೋ ಸಾಯಿಸ್ಬಿಡ್ತಾ ಇದ್ದಾನೆ. ಅಯ್ಯೋ ಸೀನು, ನಾನೇ ನನ್ನ ಮೊಮ್ಮಗನ. ಅಯ್ಯೋ ಸೀನು, ಬೇಡ ಸೀನಾ, ಬಿಟ್ಟು. ಏನಮ್ಮ, ಏನ್ ಮಾಡ್ಲಿ? ನನ್ ಮರ್ಯಾದೆ ಕಳ್ದ್ಬಿಟ್ನಲ್ಲಮ್ಮ ಇವನು. ನನ್ನ ಕೊಲೆ ಮಾಡ್ಬಿಟ್ಟ. ನಮ್ ಇಡೀ ವಂಶದ ಮರ್ಯಾದೆನ ನಾಲ್ಕು ಜನಕ್ಕೆ ನಾಳೆ ಗೊತ್ತಾದ್ರೆ ನನ್ ಗತಿ ಏನಮ್ಮ? ಅವರು ನನ್ ಮುಖದ ಮೇಲೆ ಚೀ ಮಾರಿ ಆಗ್ತಾರೆ. ಬೇಡ, ಬಿಟ್ಬಿಡಪ್ಪ. ಇವನ್ನ ನಾನು ಬಿಡಲ್ಲ. ಅಯ್ಯೋ ಸೀನಾ, ತಾಯಿ ಮರ್ಯಾದೆ ತೆಗ್ದಿಲ್ಲ ಇವ್ರಿಗೆ. ಅಯ್ಯೋ ಸೀನಾ, ಸೀನಾ, ಇವ್ರಿಗೆ ನಾನು ಬಿಡ. ಬೇಡ ಬೇಡ. ಇದರಲ್ಲಿ ಚಕ್ರದೊಬ್ಬನೇ ತಪ್ಪಿಲ್ಲ, ನಂದು ತಪ್ಪಿದೆ. ಮೊದಲು ನನ್ನನ್ನ ಸಾಯಿಸ್ಬಿಡಿ. ಈ ವಿಷಯದಲ್ಲಿ ಅಡ್ಡ ಬರಬೇಡ. ಹೇಳ ಮೇಲೆ ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಮಗರಿ ಅವ್ನು ತಪ್ಪು ಮಾಡಿದ್ದಾನೆ ಅಂತ ಅವನನ್ನು ಕೊಲ್ಲಕ್ಕಾಗುತ್ತ? ಹರಕೆ ಹೊತ್ತು ಹೆತ್ತಿರೋ ವಂಶೋದ್ಧಾರಕ ಅವನು. ಬೇಡ, ಅವ್ರ ತಪ್ಪನ್ನ ಕ್ಷಮಿಸಿ ಅವ್ರಿಗೆ ಬದುಕೋಕ್ ದಾರಿ ಮಾಡ್ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಚಕ್ರಿನ್ ಬಿಟ್ಬಿಡಿ. ಆ ಹುಡುಗಿ ಸದಾ ಮುಖ ನೋಡಿ ನಮ್ಮನ್ನ ಕಾಪಾಡಿ ಬದುಕಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಿದ್ದಾಳೆ. ಅವಳಿಗೋಸ್ಕರನಾದ್ರೂ ಇವ್ರನ್ನ ಕ್ಷಮಿಸಿ ದೊಡ್ಡ ಮನ್ಸು ಮಾಡಿ ಈ ಮದುವೆಗೆ ಒಪ್ಕೊಳ್ಳಿ. ಈ ಮದುವೆಗೆ ಒಪ್ಕೊಂಡು
ನನ್ನ ಸ್ವಾಭಿಮಾನನ ಸಂತೆಯಲ್ಲಿಟ್ಟು ಮಾರ್ಕೊಳ್ಳ? ನನ್ನ ಮಗ ಮಾಡಿದ ತಪ್ಪಿಗೆ ಆ ಅಭಿನಂದನ್ಗೆ ಮದುವೆ ಮಾಡಿಕೊಡುವಂತ ಕಾಲಿಗೆ ಬೀಳ? ಇವನು ಮಾಡಿದ ತಪ್ಪಿಗೆ ನಾನು ಯಾಕೆ ಶಿಕ್ಷೆ ಅನುಭವಿಸ್ಲಿ? ಗೌರವವನ್ನ ಹಾಳು ಮಾಡಿ ಜೈಲಿಗೆ ಕಳಿಸಿದಾನವನು. ಅವನ ಹತ್ರ ಹೋಗಿ ಮದುವೆ ಮಾಡ್ಕೊಡು ಅಂತ ಕೇಳ್ಕೊಳ್ಳ? ಇಲ್ಲ, ಅವನೇ ಬಂದು ಕೇಳಿದ್ರೆ ಹೂ ಅನ್ಲ. ನಾನು ಸೀನಪ್ಪ ತಪ್ಪು ಮಾಡಲ್ಲ. ತಪ್ಪು ಮಾಡೋರ್ನ ಕ್ಷಮಿಸೋದಿಲ್ಲ. ಈ ಮದುವೆ ಮಾಡೋದಕ್ಕಿಂತ ಸಾಯೋದೇ ವಾಸಿ. ಇನ್ನೂ ಈ ಸೀನಪ್ಪ ಬದುಕಿರಲ್ಲ. ಅಯ್ಯಯ್ಯೋ, ಯಾರಾದ್ರೂ ಬನ್ರಿ, ನನ್ ಮಗ ಬಾಗ್ಲು ಹಾಕೊಂಡ್ಬಿಟ್ಟಿದ್ದಾನೆ, ಕಾಪಾಡಿ ಸೀನಾ. ಚಕ್ರಿ ಏನ್ ಮಾಡ್ಬಿಟ್ಟೆ? ಅಮ್ಮ 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 ಹೊರಡೋ ಇಲ್ಲಿಂದ. ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಹೊರಡೋ, ಅಮ್ಮ ಹೊರಡೋ, ಅಮ್ಮ ಪ್ಲೀಸ್ ಅಮ್ಮ. ಹೊರಟೋಗಿ ಇಲ್ಲಿಂದ. ಅಯ್ಯೋ ಸೀನಾ, ದೇವ್ರೇ. ಯಪ್ಪ, ಸದಾ, ಹಲೋ ಸದಾ, ಎಲ್ಲಿದ್ಯಮ್ಮ? ಏನಾಯ್ತು? ಆ ಸೀನಪ್ಪ ಒಪ್ಕೊಂಡ? ನಮ್ಮ ಸಂಸ್ಥೆ ವಜ್ರೇಶ್ವರಿ ಕಂಪೈನ್ಸ್ ಪೂರ್ಣಿಮಾ ಎಂಟರ್ಪ್ರೈಸಸ್ ಇಂದ ಮರಳಿ ಬಂದಳು ಸೀತೆ ಧಾರಾವಾಹಿ ಸ್ಟಾರ್ ಸುವರ್ಣಲ್ಲಿ ನಿಮ್ಮ ಮುಂದೆ ಫೆಬ್ರವರಿ 25ರಿಂದ 7 ಗಂಟೆಗೆ ಸೋಮವಾರದಿಂದ ಶನಿವಾರದವರೆಗೂ ತಪ್ಪದೇ ನೋಡಿ. ಸೀನಪ್ಪ ಅವರೇ, ಸೀನಪ್ಪ ಅವರೇ, ನಮ್ಮ ಮಾವ ನಿಮ್ ವಿಷಯದಲ್ಲಿ ತಪ್ಪು ಮಾಡಿರ್ಬೋದು. ತಂಗಿ ಏನ್ ಮಾಡಿದಾಳೆ ನಿಮ್ಗೆ? ನನ್ನ ಭಾವನ್ಗೆ ಪ್ರಾಣಕ್ಕಿಂತ ಮಾನ ಮುಖ್ಯ, ಸ್ವಾಭಿಮಾನ ಮುಖ್ಯ. ತಂದೆ ಸಂದಲ್ಲಿರೋ ನಿನ್ನ ಮಾವ ನಮ್ಮ ಚಕ್ರಿ ಕಾಲನ್ನ ತೊಳೆದು ಆ ನೀರನ್ನ ನೆತ್ತಿ ಮೇಲೆ ಹಾಕೋಬೇಕು. ನನಗಿವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಬದುಕಲ ಸಾಯ್ಲ, ನಾನು ಏನು ಮಾಡಲಿ? ಏ, ಹಾಗೆಲ್ಲ ಯೋಚನೆ ಮಾಡ್ಬೇಡಮ್ಮ. ನೋಡು, ನೀನ್ ಪ್ರೀತಿಸ್ತಿರೋ ಹುಡುಗ ಸಿಗ್ಲಿಲ್ಲ ಅಂದ್ರೇನು, ನಾವೆಲ್ಲ ನಿನ್ನ ಅವನ್ಕಿಂತ ಜಾಸ್ತಿ ಪ್ರೀತಿಸ್ತಿದೀವಿ. ನಿನಗ್ ನನ್ ಮೇಲೆ ನಂಬಿಕೆ ಇದೆ ತಾನೆ? ಹಾಗೆಲ್ಲ ಯೋಚನೆ ಮಾಡಬೇಡ. ಡಾಕ್ಟರ್,
ನೋಡಪ್ಪ, ನಿಮ್ಮ ಮನೇಲಿ ಏನು ನಡೀತೆ ನನಗೆ ಗೊತ್ತಿಲ್ಲ, ಆದರೆ ಅದನ್ನು ತುಂಬ ಹಚ್ಕೊಂಡಿದ್ದಾಳೆ, ತುಂಬ ನೋವಲ್ಲಿ ಇದ್ದಾಳೆ. ನಮ್ಮ ಟ್ರೀಟ್ಮೆಂಟ್ ರೆಸ್ಪಾಂಡೇ ಮಾಡ್ತಾ ಇಲ್ಲ. ನೋಡಿ, ಎತ್ತು ಮಕ್ಕಳು ನೀವು, ನಿಮ್ಮನ್ನು ನೋಡಿ ಅವ್ರು ಯಾಕೆ ಇಷ್ಟು ಇರಿಟೇಟ್ ಆಗ್ತಾರೆ ಅಂತ ನನಗೆ ಗೊತ್ತಿಲ್ಲ. ಮೊದಲು ನಿಮ್ಮ ಮಾವನ ಇಲ್ಲಿ ಕರೆಸಿ ಅಟ್ಲೀಸ್ಟ್ ಅವ್ರ ಮಾತಿಗಾದ್ರೂ ಬೆಲೆ ಕೊಡ್ತಾರ ನೋಡೋಣ. ಲೇಟ್ ಮಾಡ್ಕೋಬೇಡ, ಆದಷ್ಟು ಬೇಗ ಕರೆಸು. ನಿಮ್ಮ ತಾಯಿನ ಉಳಿಸ್ಕೊಳ್ಳೋಕೆ ಇದು ಒಂದೇ ಆಪ್ಷನ್ ಇರೋದು. ಸೀನಪ್ಪ ಅವರೇ, ರೀ ಸೀನಪ್ಪ ಅವರೇ, ನಮ್ಮ ಮಾವ ನಿಮ್ ವಿಷಯದಲ್ಲಿ ತಪ್ಪು ಮಾಡಿರ್ಬೋದು. ತಂಗಿ ಏನ್ ಮಾಡಿದಾಳೆ ನಿಮ್ಗೆ? ನನ್ನ ಭಾವನ್ಗೆ ಪ್ರಾಣಕ್ಕಿಂತ ಮಾನ ಮುಖ್ಯ, ಸ್ವಾಭಿಮಾನ ಮುಖ್ಯ. ತಂದೆ ಸಂದಲ್ಲಿರೋ ನಿನ್ನ ಮಾವ ನಮ್ಮ ಚಕ್ರಿ ಕಾಲನ್ನ ತೊಳೆದು ಆ ನೀರನ್ನ ನೆತ್ತಿ ಮೇಲೆ ಹಾಕೋಬೇಕು. ಸೀನಪ್ಪ ಅವರೇ, ರೀ ಸೀನಪ್ಪ ಅವರೇ, ನಮ್ಮ ಮಾವ ನಿಮ್ ವಿಷಯದಲ್ಲಿ ತಪ್ಪು ಮಾಡಿರ್ಬೋದು. ತಂಗಿ ಏನ್ ಮಾಡಿದಾಳೆ ನಿಮ್ಗೆ? ನನ್ನ ಭಾವನ್ಗೆ ಪ್ರಾಣಕ್ಕಿಂತ ಮಾನ ಮುಖ್ಯ, ಸ್ವಾಭಿಮಾನ ಮುಖ್ಯ. ತಂದೆ ಸಂದಲ್ಲಿರೋ ನಿನ್ನ ಮಾವ ನಮ್ಮ ಚಕ್ರಿ ಕಾಲನ್ನ ತೊಳೆದು ಆ ನೀರನ್ನ ನೆತ್ತಿ ಮೇಲೆ ಹಾಕೋಬೇಕು. ಸೀನಪ್ಪ ಅವರೇ, ರೀ ಸೀನಪ್ಪ ಅವರೇ, ನಮ್ಮ ಮಾವ ನಿಮ್ ವಿಷಯದಲ್ಲಿ ತಪ್ಪು ಮಾಡಿರ್ಬೋದು. ತಂಗಿ ಏನ್ ಮಾಡಿದಾಳೆ ನಿಮ್ಗೆ? ನನ್ನ ಭಾವನ್ಗೆ ಪ್ರಾಣಕ್ಕಿಂತ ಮಾನ ಮುಖ್ಯ, ಸ್ವಾಭಿಮಾನ ಮುಖ್ಯ. ತಂದೆ ಸಂದಲ್ಲಿರೋ ನಿನ್ನ ಮಾವ ನಮ್ಮ ಚಕ್ರಿ ಕಾಲನ್ನ ತೊಳೆದು ಆ ನೀರನ್ನ ನೆತ್ತಿ ಮೇಲೆ ಹಾಕೋಬೇಕು. ಸೀನಪ್ಪ ಅವರೇ, ರೀ ಸೀನಪ್ಪ ಅವರೇ, ನಮ್ಮ ಮಾವ ನಿಮ್ ವಿಷಯದಲ್ಲಿ ತಪ್ಪು ಮಾಡಿರ್ಬೋದು. ತಂಗಿ ಏನ್ ಮಾಡಿದಾಳೆ ನಿಮ್ಗೆ? ನನ್ನ ಭಾವನ್ಗೆ ಪ್ರಾಣಕ್ಕಿಂತ ಮಾನ ಮುಖ್ಯ, ಸ್ವಾಭಿಮಾನ ಮುಖ್ಯ. ತಂದೆ ಸಂದಲ್ಲಿರೋ ನಿನ್ನ ಮಾವ ನಮ್ಮ ಚಕ್ರಿ ಕಾಲನ್ನ ತೊಳೆದು ಆ ನೀರನ್ನ ನೆತ್ತಿ ಮೇಲೆ ಹಾಕೋಬೇಕು.